ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನವರಾತ್ರಿ ಉತ್ಸವದ ಒಂದು ತುಣುಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಗೈಸ್, ನಮ್ಮೂರಲ್ಲಿ ನವರಾತ್ರ ನಮಸ್ಯ ಸಮಾಜ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ. ಇದು ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ ಪರಮಪೂಜ್ಯ ಶ್ರೀ ಮಹಾಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಯಲ್ಲಿ ನಡೀತಾ ಇದೆ. ಸೊ ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀ ರಾಜರಾಜೇಶ್ವರಿಯ ಮಹಾಸಮಾರಾಧನೆ ಮತ್ತು ವಿಶೇಷವಾಗಿ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಂದ ದಿನಾಲು ಲಲಿತೋಪಾಖ್ಯಾನ ಪ್ರವಚನ ಕೂಡ ನಡೆಯುತ್ತೆ. ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಶ್ರೀ ರಾಘವೇಶ್ವರ ಭವನ ಅಗ್ರಹಾರ ಅಲ್ಲಿ ನಡೆಯುತ್ತೆ. ಸೊ ಗೈಸ್, ನೀವು ನೋಡ್ತಿರ್ಬೋದು ಸರ್ಕಲಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಇದು ರೆಡಿ ಮಾಡ್ತಾ ಇರೋದು ನೋಡಿ, ಇಲ್ಲಿ ರಾಘವೇಶ್ವರ ಭವನದಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರೋಡಿಗೆಲ್ಲ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಹಾಕಿದ್ದಾರೆ ಗೈಸ್. ನೋಡಿ, ನನಗಂತೂ ಖುಷಿ ನೋಡಿ ಗೈಸ್. ಇದೇ ರಾಘವೇಶ್ವರ ಭವನ, ಇದು ಅಗ್ರಹಾರ IB ಸರ್ಕಲ್ ಹತ್ರ ಬರುತ್ತೆ. ಸೊ ಗೈಸ್, ಹೀಗಿದೆ ನಮ್ಮೂರು, ನಮ್ಮ ಸಾಗರ. ಬೆಳಕಿನ ಊರಾಗಿಬಿಟ್ಟಿದೆ ಗೈಸ್. ಯಾಕೆ ಅಂತಂದರೆ ಅಷ್ಟು ಚೆಂದ ಲೈಟಿಂಗ್ಸ್ ಹಾಕಿದ್ದಾರೆ. ದಿನಾಂಕ 20/9/2025 ಶನಿವಾರ ಸಂಜೆ ಸುಮಾರು ಸಮಯ 5:30ರಿಂದ 6 ಗಂಟೆ ಅಷ್ಟೊತ್ತಿಗೆ ಶ್ರೀ ಶಾರದಾಂಬಾ ದೇವಸ್ಥಾನ ವೃತ್ತದಲ್ಲಿ ನವರಾತ್ರ ನಮಸ್ಯ ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಭವ್ಯ ಮೆರವಣಿಗೆ ಹಾಗೂ ಪುರಪ್ರವೇಶ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ನೀವು ನೋಡಬಹುದು ಎಷ್ಟು ಜನ ಸೇರಿದ್ರು ಅಂತ. ಎಲ್ಲ ಧರ್ಮದ ಜನರು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಊರಿಂದ ಸಹ ಭಕ್ತರ ಜನಸಾಗರವೇ ಹರಿದು ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿಯ ವಿಷಯ. ನಗರದ ಶಾರದಾಂಬಾ ವೃತ್ತದಿಂದ ಆರಂಭವಾದ ಈ ಮೆರವಣಿಗೆ ಗಣಪತಿ ದೇವಸ್ಥಾನಕ್ಕೂ ಸಹ ಭೇಟಿ ನೀಡಲಾಯಿತು. ಸುಮಾರು 10,000ಕ್ಕೂ ಹೆಚ್ಚು ಶಿಷ್ಯ ಭಕ್ತರು ಸುಮಾರು 1.5 ಕಿಲೋಮೀಟರ್ ಉದ್ದದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. 2,000ಕ್ಕಿಂತ ಹೆಚ್ಚು ಮಹಿಳೆಯರು ಪೂರ್ಣಕುಂಭದೊಂದಿಗೆ ಶ್ರೀಗಳವರನ್ನು ಸ್ವಾಗತಿಸಿದರು. ಚಂಡೇವಾದನ, ನಾದಸ್ವರ, ಭಜನಾ ಕುಣಿತ, ರಾಮ ಸಂಕೀರ್ತನೆ ಸೇರಿದಂತೆ ಇನ್ನೂ 10ಕ್ಕೂ ಹೆಚ್ಚು ಕಲಾ ತಂಡಗಳು ಹಾಗೂ ಸುಮಾರು 15 ಅಡಿ ಎತ್ತರದ ಧನುರ್ಧಾರಿ ರಾಮಮೂರ್ತಿ ಮೆರವಣಿಗೆಯ ಸೊಬಗನ್ನು ಹೆಚ್ಚಿಸಿತು.
ವಿಮಾನ ಮೊದಲಿಗೆ ಶ್ರೀ ಶಾರದಾ ದೇವಿಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿ ವಿಶೇಷವಾಗಿ ಅಲಂಕರಿಸಿದ ರಥಾರೋಹಣ ಗೈದ ಶ್ರೀಗಳವರಿಗೆ ಕ್ಷೇತ್ರದ ನಮ್ಮ ಸಾಗರ ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಹಾಗೂ ಮಾಜಿ ಸಚಿವ ಹರತಾಳು ಹಾಲಪ್ಪನವರು ಸಹ ಶಿಮೂಲ್ ಅಧ್ಯಕ್ಷ ವಿದ್ಯಾಧರ ಫಲ ಸಮರ್ಪಿಸಿದರು ಹಾಗೂ ವಿವಿಧ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಹೌದಲ್ಲ ಲೈವಲ್ಲಿ ಇದ್ದ ವಿಮಾನ सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः.
आपदामुपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् अतिमधुर चापहस्ताम् अपरिमितामोद बाण सौभाग्याम् अरुणाम् अतिशय करुणाम् अभिनव कुलसुंदरीं वन्दे। ಮೊದಲು ಜಗತ್ತಿನ ತಾಯಿಯನ್ನು ಸ್ಮರಿಸಿ ಈ ಸಾಗರ ನಗರದ ಎಲ್ಲ ದೇವತೆಗಳನ್ನು ಎಲ್ಲ ಸನ್ನಿಧಾನಗಳನ್ನು ಅಂತರಂಗದಿಂದ ಭಾವಿಸಿ ಅನಿರೀಕ್ಷಿತವಾದ ನಮಗೆ ನಿರೀಕ್ಷೆ ಇರಲಿಲ್ಲ ಸಂದೇಶ ಇದೆ ಇಲ್ಲಿ ಅಂತನ್ನುವಂಥದ್ದು ಅಪೇಕ್ಷೆ ಈಗ ತಾನು ನಮ್ಮ ಮುಂದೆ ಪ್ರಸ್ತುತ ಆಗಿರುವಂಥದ್ದು ಒಂದು ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಿಂದ ನನಗೊಂದು ಪ್ರಶ್ನೆ ಇತ್ತು, ಈ ಸಾಗರ ನಗರಕ್ಕೆ ಸಾಗರ ಎನ್ನುವ ಹೆಸರು ಸಲ್ಲುವುದು ಹೇಗೆ? ಇವತ್ತು ಉತ್ತರ ಸಿಕ್ಕಿದೆ ಅದಕ್ಕೆ. ಸಾಗರ ಅಂದ್ರೆ ಸಾಗರ, ಅದು ಜನಸಾಗರ, ಅದು ಭಾವಸಾಗರ, ಭಕ್ತಿ ಸಾಗರ ಕೂಡ ಹೌದು. ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ. ರಾಮಾಯಣದಲ್ಲಿ ರಾಮ ರಾವಣರ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ರಾಮ ರಾವಣ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂಥದ್ದು. ಬೇರೆ ಉಪಮಾನ ಇಲ್ಲ ಅಂತ, ಹೋಲಿಕೆ ಇಲ್ಲ ಅದಕ್ಕೆ, ಅಂಥದ್ದು ಇನ್ನೊಂದಿಲ್ಲ ಅಂತ. ಸ್ವಲ್ಪ ಮುಂದುವರಿಸೋದಾದ್ರೆ, ಈ ಸಾಗರ ನಗರದಲ್ಲಿ ನವರಾತ್ರಿ ನಮಸ್ತೆ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ, ಮೆರವಣಿಗೆ ಏನಿದೆಯೋ, ಇದಕ್ಕೆ ಬೇರೆ ಹೋಲಿಕೆ ಇಲ್ಲ, ಇದಕ್ಕಿದೆ. ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲೋ ನಡೆದಿರ್ಬೋದು, ನಡೀಬಹುದು ಇನ್ನು ಮುಂದಕ್ಕೆ, ಆದರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ಮಟ್ಟದ ಒಂದು ಮೆರವಣಿಗೆ, ಒಂದು ಉತ್ಸವ ಸಾಗರ ನಗರದಲ್ಲಿ. ಇನ್ನೊಂದು ಮಾತನ್ನು ಹೇಳೋದಾದ್ರೆ, ಇಡೀ ಸಾಗರ ನಗರವನ್ನು ಅಷ್ಟೇ, ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಗೆಯ ಸಾಗರದಿಂದ ತೊಳೆದಂತೆ ಆಗಿದೆ. ಇಡೀ ಸಮಸ್ತ ಜನಮಾನಸವನ್ನು, ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ಸು ಸಲ್ಲಬೇಕಾಗಿರುವಂಥದ್ದು. ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೆಯಲಿಕ್ಕಿರ್ತಕ್ಕಂಥದ್ದು. ನಮ್ಮ ಮಠದ 3 ಪ್ರಧಾನ ಆರಾಧ್ಯ ದೇವತೆಗಳ ಪೈಕಿಯಲ್ಲಿ ಒಂದು ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಅಥವಾ ಶ್ರೀ ಲಲಿತೆ. ಆಕೆಯ ಉತ್ಸವ ನಾಳೆಯಿಂದ ನೆರವೇರುವಂಥದ್ದು. ಆಕೆಯ ಹೆಸರೇ ರಾಜರಾಜೇಶ್ವರಿ. ಆಕೆ ವೈಭವ ಎಂಥದ್ದು ಅಂದರೆ, ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಳೋ ಅದರ ಛತ್ರ, ಮುತ್ತಿನ ಛತ್ರ 10 ಯೋಜನ ವಿಸ್ತಾರದಿತ್ತು. ಅದರ ಛತ್ರದ ವಿಸ್ತಾರವೇ ಆಗಿತ್ತು. ಅಂದರೆ ಆ ಮೆರವಣಿಗೆ ಹೇಗಿದ್ದಿರ್ಬೋದು, ಆ ವೈಭವ ಹೇಗಿದ್ದಿರ್ಬೋದು ಅಂತ. ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸ್ಕೊಂಡಿದ್ದಾಳೆ. ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ, ಬಂಡಾಸುರನ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆ ಮೂಲಕ ಮಾಡಿದ್ಲು. ಶಕ್ತಿ ಸೈನ್ಯ ಅಂತ ಕರೀತಾರೆ ಆಕೆಯ ಸೈನ್ಯವನ್ನ. ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ. ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಹೋದಂತೆ ಬಂಡಾಸುರನ ಮೇಲೆ. ಈಗ ನಾವು ಆಕೆಯ ಅರ್ಚನೆಗೆ, ಆಕೆಯ ನಮಸ್ಯೆ, ಆಕೆಯ ಸೇವೆಗೆ, ಉಪಾಸನೆಗೆ ಹೊರಟಿರೋದು ಈಗ ಭಕ್ತಿ ಸೇನೆಯ ಮಧ್ಯದಲ್ಲಿ. ಅವಳದ್ದು ಶಕ್ತಿ ಸೇನೆ, ಅವಳ ಭಕ್ತರು ನಾವೆಲ್ಲರೂ ಕೂಡ. ಹಾಗೆ ಭಕ್ತಿ ಸೇನೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವೆಲ್ಲ ನಾಳೆಯಿಂದ ಜೊತೆಯಲ್ಲಿ ಇರಬೇಕು. ಇವತ್ತು ನಮ್ಮನ್ನ ವೈಭವದಲ್ಲಿ ಸ್ವಾಗತ ಮಾಡಿದ್ದೀರಿ. ಈ ಸ್ವಾಗತ ಮಾಡಿದವ್ರಿಗೆ ಒಂದು ಹೊಣೆಗಾರಿಕೆ ಇರ್ತದೆ, ಕೊನೆಯವರೆಗೂ ಇರ್ಬೇಕಾಗ್ತದೆ. ಯಾರ್ಯಾರು ಸ್ವಾಗತ ಮಾಡಿರ್ತಾರೋ ಅವರು ಕೊನೆಯವರೆಗೂ ಇರ್ಬೇಕಾಗ್ತದೆ. ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಭಾಭವನದಲ್ಲಿ ಕೂರಿಸಿ ನೀವು ನಿಮ್ಮನೆ ಮನೆಗೆ ಹೊರಟ್ಬಿಡುವಾಗಿಲ್ಲ. ನೀವು ನಿರಂತರವಾಗಿ ಇಡೀ ನವರಾತ್ರಿಯಲ್ಲಿ ನಮ್ಮ ಜೊತೆಯಲ್ಲಿ ಇರಬೇಕು. ಈ ಲಲಿತಾ ತ್ರಿಪುರ ಸುಂದರಿಯ ದೊಡ್ಡ ಆರಾಧನೆಯನ್ನು, ಅದ್ಭುತವಾಗಿರ್ತಕ್ಕಂಥ ಆರಾಧನೆಯನ್ನು ನಾವೆಲ್ಲ ಮಾಡೋಣ. ಅದರ ಫಲ ತುಂಬ ದೊಡ್ಡದು, ಚಿಕ್ಕದಲ್ಲ. ಆಕೆಯ ವಾತ್ಸಲ್ಯ ಕೂಡ ಸಮುದ್ರ ಇದ್ದ ಹಾಗೆ. ಅದು ನೀವು ಹೇಗೆ ಸಮುದ್ರದಂತೆ ಸೇರಿ
ಶೋಭಾಯಾತ್ರೆಯ ನಂತರ ಮಾತನಾಡಿದ ಶ್ರೀಗಳು, ಸಾಗರ ನಗರಕ್ಕೆ ಸಾಗರ ಎಂಬ ಹೆಸರು ಸಲ್ಲುವುದು ಹೇಗೆ ಎಂಬ ಪ್ರಶ್ನೆ ಇತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಪುರಪ್ರವೇಶದ ಸಂದರ್ಭದಲ್ಲಿ ಭಕ್ತಿ ಸಾಗರವಾಗಿ ಹೊರಹೊಮ್ಮಿದೆ. ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ರಾಮ ರಾವಣ ಯುದ್ಧಕ್ಕೆ ಈ ಯುದ್ಧವೇ ಹೋಲಿಕೆ ಎಂದು ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ. ಸಾಗರ ನಗರದಲ್ಲಿ ನಡೆದ ಪುರಪ್ರವೇಶ ಉತ್ಸವಕ್ಕೆ ಬೇರೆ ಹೋಲಿಕೆ ಇಲ್ಲ. ಇವೆಲ್ಲ ವೈಭವಗಳು ರಾಜರಾಜೇಶ್ವರಿಗೆ ಸಲ್ಲುತ್ತದೆ ಎಂದರು. ಮತ್ತು 22ನೇ ತಾರೀಕು ಸೋಮವಾರದಿಂದ ಪ್ರತಿದಿನ ಮಧ್ಯಾಹ್ನ ಶ್ರೀಗಳವರಿಂದ ಲಲಿತೋಪಾಖ್ಯಾನ ವಿಶೇಷ ಪ್ರವಚನ ಇರಲಿದ್ದು, ಬೆಳಗ್ಗೆ ಶ್ರೀ ಪೂಜೆ, ಲಲಿತಾಮೂರ್ತಿ ಪೂಜೆ, ಚಂಡಿಕಾ ಹವನ, ಚಂಡಿ ಸಪ್ತಶತಿ ಪಾರಾಯಣ, ಕುಂಕುಮಾರ್ಚನೆ, ಭಜನೆ, ಸುವಾಸಿನಿ ಪೂಜೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಇವಿಷ್ಟಾಗಿತ್ತು ನವರಾತ್ರ ನಮಸ್ಯ ಕಾರ್ಯಕ್ರಮದ ಒಂದು ಪುಟ್ಟ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ನಮಸ್ಕಾರ.